ದೆಹಲಿಯ ಚುನಾವಣೆಯ ಫಲಿತಾಂಶದ ಹಿನ್ನೆಲೆ ವಿಜಯೋತ್ಸವ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತ ಹತ್ತಿರ ರಾಮದುರ್ಗದ ಬಿಜೆಪಿ ಮಂಡಳದ ವತಿಯಿಂದ ರಾಷ್ಟ್ರ ರಾಜಧಾನಿ ದೆಹಲಿ ಚುನಾವಣಾ ಫಲಿತಾಂಶ ಹೊರಬಿದ್ದ ಕಾರಣ ಬಿಜೆಪಿ ಗೆಲುವು ಬಹುತೇಕ ಸ್ಪಷ್ಟವಾಗಿದೆ. ಇದರ ಪ್ರಯುಕ್ತ ಇಂದು ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದರು. ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿ 24 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್ 1 ಸ್ಥಾನವನ್ನ ಗೆಲ್ಲದೆ ಶೂನ್ಯ ಸಂಪಾದನೆ ಮಾಡಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಎಂದು ಹೇಳಬಹುದು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತೌಕೀರ್ ಖತೀಬ್ ಮತ್ತು ಹಲವು ಮುಖಂಡರು ಮಾತನಾಡಿದರು. ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಭಾವಿಕಟ್ಟಿ, ಡಾಕ್ಟರ್ ಬಸವರಾಜ್ ಮಾದನ್ನವರ್, ತಾಲೂಕು ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರಾದ ಜಹೀರ್ ಹಾಜಿ, ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ತೌಕೀರ್ ಖತೀಬ್, ಮಂಡಳದ ಪ್ರಧಾನ ಕಾರ್ಯದರ್ಶಿ ಈರನಗೌಡ ಹೊಸಗೌಡರು, ಮುಖಂಡರಾದ ಬಾಬುರೆಡ್ಡಿ ಹೆಬ್ಬಳ್ಳಿ, ತಿಪ್ಪಣ್ಣ ಕಂಬಳಿ ಉಪಸ್ಥಿತರಿದ್ದರು. ಬುದ್ಧಿವಂತರು ಮತದಾರರು ಇವತ್ತು ಕಾಂಗ್ರೆಸ್ಗೆ ಮತ್ತು ಕೇಜ್ರಿವಾಲ್ಗೆ ತಕ್ಕ ಉತ್ತರವನ್ನು ಇವತ್ತು ಈ ಫಲಿತಾಂಶದ ಮುಖಾಂತರವನ್ನು ಕೊಟ್ಟಿದ್ದಾರೆ. ಇವತ್ತು ಈ ದಿಲ್ಲಿ ಚುನಾವಣೆಯ ಫಲಿತಾಂಶ ಕರ್ನಾಟಕದಲ್ಲಿಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ಬೀಳುತ್ತೆ. ಕರ್ನಾಟಕದಲ್ಲಿ ಕೂಡ 150 ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ ಅನ್ನೋದು ವಿಶ್ವಾಸದಿಂದ ಇವತ್ತು ಈ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದಂತೂ ಭಾಳ ಅಭೂತಪೂರ್ವವಾದಂಥ ಗೆಲ್ಲುವಂತ ನಾವು ಭಾವಿಸಿದ್ದೀವಿ. ಯಾಕಂದರೆ ಕಳೆದ 27 ವರ್ಷಗಳಿಂದ ಭಾಳ ಸಹನೆಯನ್ನು ಇಟ್ಕೊಂಡು ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರಾಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರ್ಬೋದು ಎಲ್ಲ ವಿಚಾರಗಳನ್ನು ದೀರ್ಘವಾಗಿ ಅವರು ಅವಲೋಕನ ಮಾಡಿ ನಮ್ಮ ಜನರಿಗೆ ಏನು ಬೇಕು, ಯಾವುದು ಅವಶ್ಯಕತೆಯನ್ನು ಮನಗಂಡು, ಯಾಕಂದರೆ ಒಂದು ಸಾಲಿ ನಮ್ಮ ಆಪ್ ಆದ್ಮಿಗೆ ಏನು ಅವಕಾಶನ ಕೊಟ್ಟಂಥ ಸಂದರ್ಭದಲ್ಲಿ ಯಾಕೂ ವಿರೋಧ ನಾವು ಮಾಡಿಲ್ಲ. ಯಾಕಂದರೆ ಜನರ ಏನು ತೀರ್ಮಾನ ಇದೆ ಅದಕ್ಕೆ ಬದ್ಧರಾಗಿ ಅವರು ಅಧಿಕಾರ ನಡೆಸಲಿ ಅಂತ ಬಿಟ್ಟಂಥ ಸಂದರ್ಭದಲ್ಲಿ ಆಪ್ ಆದ್ಮಿ ಪಕ್ಷದ ಎಲ್ಲ ಸದಸ್ಯರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ತಮ್ಮಲ್ಲಿ ಕೂಡ ಸ್ವತಃ ಮುಖ್ಯಮಂತ್ರಿ ಕೂಡ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ವಿಷಯ ತಮಗೆ ಗುರುತಿಸಿದಂಥ ಸಂದರ್ಭದಲ್ಲಿ ಜನ ಅದನ್ನು ಅರಿತುಕೊಂಡು ಇನ್ನು ಈ ಥರ ಮುಂದೆ ಬಿಡಬಾರ್ದು, ಇದಕ್ಕೆ ಪರ್ಯಾಯವಾಗಿ ನಾವು ವ್ಯವಸ್ಥೆಯನ್ನು ಮಾಡಬೇಕಂತ ಡೆಲ್ಲಿ ಮತದಾರ ಮನಗಂಡು ಇದನ್ನು ಬದಲಾವಣೆ ಮಾಡಬೇಕಂತ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಗೆಲುವನ್ನು ಕೊಟ್ಟಿದ್ದಾರೆ.